ಬೇಡ ರೀ, ಇದೆಲ್ಲ ಇಲ್ಲಿಗೆ ಬಿಟ್ಬಿಡ್ರಿ. ಸರಿ ಆಯ್ತು, ಬಿಟ್ಟೆ. ಇಲ್ಲಿಗೆ ಬಿಟ್ಟೆ. ಹೇಳು, ಬೇರೆ ಏನ್ ಮಾಡ್ಲಿ? ಪಲ್ಲವಿ DC ಆಗಿ ದುಡಿತಾ ಇದ್ದಾಳೆ. ಅವಳಿಗೆ ಯಾವ ಪ್ರಾಬ್ಲಮೂ ಇಲ್ಲ. ಅವಳ ಹತ್ರ ಒಂದಿಷ್ಟು ಲಕ್ಷ ಅಂತ ಈಸ್ಕೊಂಡು ಬಿಸ್ನೆಸ್ ಶುರು ಮಾಡಿ. ಕೊಡ್ತಾಳೆ, ಕೊಡ್ಬೇಕು. ತಪ್ಪು ಕಣೆ, ಪಲ್ಲವಿ ಹತ್ರ ದುಡ್ಡು ಕೇಳಿದ್ರೆ ಚೆನ್ನಾಗಿರಲ್ಲ. ಅಲ್ಲ ಕಣೆ, ನಾನ್ ಬಿಸ್ನೆಸ್ ಶುರು ಮಾಡೋದಿಕ್ಕೆ ಅವಳು ಯಾಕೆ ಲಕ್ಷಾಂತರ ರೂಪಾಯಿ ಕೊಡ್ಬೇಕು? ಅವಳ ದುಡ್ಮೆಂದ ಅವಳು ಏನಾದ್ರೂ DC ಆಗಿದ್ದಾಳ? ನಮ್ಮಪ್ಪ ಸದಾಶಿವಯ್ಯ ಓದಿಸಿದಕ್ಕೆ ಅವಳು DC ಆಗಿರೋದು. DC ಆಗಿ ಮೆರಿತಾ ಇರೋದು. ನಿಮ್ ತಂದೆ ಅಂದ್ರೆ ನಮ್ಮ ಮಾವ ಸದಾಶಿವಯ್ಯನವ್ರಿಗೂ DC ಪಲ್ಲವಿ ಮೇಡಮ್ ಅವ್ರಿಗೂ ಸಂಬಂಧಿಸಿದ ವಿಚಾರ. ನನಗೆ ಯಾಕೆ ಬೇಕು? ಥೂ, ನಿಮಗ್ ಸ್ವಲ್ಪ ವ್ಯವಹಾರ ಜ್ಞಾನನೇ ಇಲ್ವಲ್ರಿ? ಅದೇನು ಅಂತ ಹುಟ್ಬಿಟ್ರೋ. ನಮ್ಮಪ್ಪ ನನಗೆ ಅಂತ ಏನು ಮಾಡಿಲ್ಲ. ಮಾಡಿರೋದೆಲ್ಲ ಆ ಪಲ್ಲವಿಗೆ. ಅವಳಿರೋದು ನಮ್ಮ ಅಪ್ಪನ ಋಣದಲ್ಲಿ. ಸಾಯೋದ್ರೊಳಗೆ ಮನುಷ್ಯ ಋಣ ತೀರ್ಸೇ ಸಾಯ್ಬೇಕು. ನೀವು ನನ್ ಗಂಡ. ಪಲ್ಲವಿ ನಿಮ್ಗೆ 4-6 ಲಕ್ಷ ಕೊಟ್ರೆ ನನಗ್ ಕೊಟ್ಟಂಗೆ ತಾನೆ. ನನಗ್ ಕೊಟ್ರೆ ನಮ್ಮಪ್ಪನ ಋಣ ತೀರ್ಸ್ದಂಗೆ ಅಲ್ವಾ ರೀ? ಋಣ ಸಂದಾಯ ಅಂತೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ ಕಳೆ. ಮನ್ಸ್ ಕಡೆ ಮುರಿದು ಹೋಗುತ್ತೆ. ನಿಮ್ಮಪ್ಪ ನಮ್ಮ ಮಾವಂಗೆ ಈ ವಿಷಯ ಗೊತ್ತಾದ್ರೆ ನನ್ನ ಕತೆ ಮುಗೀತಷ್ಟೆ. ಸಂಪಾದನೆಗೆ ಬೇರೆ ಏನಾರು ದಾರಿನ ಹುಡ್ಕೋತೀನಿ. ಅವರಿಬ್ರು ಮಧ್ಯೆ ಹೋಗಿ ನಾವು ಬೇಳೆ ಬೇಯಿಸ್ಕೊಳ್ಳೋದು ಬೇಡ ಕಣೆ, ಅರ್ಥ ಮಾಡ್ಕೊ. ಬಿಡ್ರಿ, ಮನೆ ಮಾಡಿ ಗಂಡನ್ ಕರ್ತವ್ಯ ನಿಭಾಯಿಸಿ ಅಂದ್ರೆ ಈ ತರ ವೇದ ಅಂತ ಮಾತಾಡ್ತೀರಾ? ನಿಮ್ಗೆ ಪಲ್ಲವಿ ಮೇಲಿರೋ ಗೌರವ ನಿಮ್ ಜೊತೆ ಜೀವನ ಹಂಚ್ಕೊಟ್ಟಿರೋ ನನ್ ಮೇಲಿಲ್ಲ. ನನ್ನ ಹಣೆ ಬರೋಣ ಇಷ್ಟು ಅನ್ಸುತ್ತೆ. ನಿಮ್ಮಿಂದ ಈ ಮನೇಲಾಗ್ಲಿ ನೆಂಟ್ರಿಷ್ಟು ಮಧ್ಯೆ ಆಗ್ಲಿ ನಯಾ ಪೈಸಾ ಗೌರವ ಇಲ್ಲ. ಒಂದೊಂದ್ಸಲ ಸಾಯೋಣ ಅನ್ಸುತ್ತೆ. ಹಾಳಾದು ಸಾವು ಬರಲ್ಲ. ಸಾವು ಕೂಡ ಪಾಪಿ ಚಿರಾಯು ಅಂತ ಆಡ್ಕೊಂಡೋಗುತ್ತೆ. ರಾಜಕೀಯ ರಾಜಕಾರಣಿ ಇದು ಯಾವುದು ನನಗೆ ಹೊಸ್ತಲ್ಲ. ಇದೆಲ್ಲ ಉಪಯೋಗ ಇಲ್ಲ ಅಂತ ಸುಮ್ಮನಾಗಿನಿ. ನಿಮ್ಮಿಂದ ಉಪಯೋಗ ಐತ್ರಿ. ಕೇವಲ 5 ವರ್ಷದ ಬದುಕು ಈ ರಾಜಕೀಯದ. ನಾನು ಹೇಳಿದೆ ಅಂತ ಹೇಳಿ ನಿಮ್ಮ ಕೇಂದ್ರ ಮಂತ್ರಿಗ ವಯಸ್ಸು 60-70 ದಾಟಿದ್ಮೇಲೆ ಸಾವು ಬರಲಿ ಅಂತ ಹೋಮ ಮಾಡಬೇಕಾ? ಬ್ಯಾಡ್ರಿ, ನೀವು ಹೋಮಕ್ಕೆ ನಿಂತ್ರ ಅದು ಮರಣ ಹೋಮನೇ. ಸಾವನ್ನ ಗೆಲ್ಲಕ್ಕೆ ಹೋಮ ಮಾಡೋದಲ್ಲ, ಬರಬೇಕಾದ ಸಮಯಕ್ಕೆ ಯಮ ಬಂದ್ರೇನೆ ಧರ್ಮ. ಅವರ ಏನಾಯ್ತ್ರಿ? ನಿಮ್ ಮನ್ಸು ಕದಡ್ದಂಗಾಯ್ತಿ? ಯಾರ್ ಜೋಡಿ ಮಾತಾಡ್ತಿದ್ರಿ? ಏನಾರ ಹೊಸ ತಲೆಬೇನೆ ಏನಾದ್ರೂ ಶುರುವಾಗೈತೇನ್ರಿ? ಗೆಲ್ಲಕ ಒಂದು ಯುದ್ಧ ಸಾಕ, ಆದ್ರ ಗಳಿಸಿದ ಗೆಲುವು ಉಳಿಸ್ಕೊಳ್ಳೋದಕ್ಕ ಸಾವಿರಾರು ಯುದ್ಧ ಮಾಡ್ಬೇಕಾ? ಈ ಭೀಮಾಂಬಿಕಾ ಕಥೆನೂ ಹಂಗ ಆಗೈತಿ. ಭೀಮಾಂಬಿಕಾ ಆಗೋದು ಸುಲಭ, ಆದ್ಮೇಲೆ ಉಳಿಯೋದು ತ್ರಾಸಿನ ಕೆಲಸ. ನನಗ ಪ್ರತಿನಿತ್ಯ ಕೆಂಡದ ಮೇಲೆ ನಡೆದಂಗ ನಾನಿರ್ಬೇಕಂದ್ರ ನಡಿಲೇಬೇಕು. ತಿಳಿದೈತಿ ಅವರ. ಆದ್ರ ಎಲ್ಲ ಗೊತ್ತಿರೋ ನಿಮಗ, ನಿಮ್ಮ ಅನುಭವಕ್ಕ ಆ DC ಮೇಡಮ್ ಏನು ಲೆಕ್ಕ ಇಲ್ರಿ ಅವರ. ಆಕಿ ಬಗ್ಗೆ ಚಿಂತೆ ಮಾಡಬೇಡ್ರಿ. ಪಲ್ಲವಿ ಬದುಕಬಾರ್ದು ಅಂತ ನಾನ್ ಮನ್ಸಲ್ಲಿ ಅನ್ಕೊಂಡ್ರೆ ಸಾಕ. 100 ಜನ ಹೋಗ್ತಾರ ಆಕಿನ ಕಡಿದು ಬಿಸಾಕಕ್ಕ.
ಆದ್ರ ವಿಷಯ ಅದಲ್ಲ. ಮಂದಿ ನನ್ನನ್ನ ದೇವ್ರ ಸ್ಥಾನದಲ್ಲಿ ಕೂರ್ಸ್ಯಾರ. ಆ ಜಾಗದಲ್ಲಿ ನಿಂತು ನಾನು ಎಲ್ರಿಗೂ ಮಂಗಳವಾಗ್ಲಿ ಅಂತ ಹೇಳಬೇಕೆ ಹೊರತು ಕೊಲೆ ಮಾಡಿ ಬದುಕಿ ಅಂತ ನಾನು ಹೇಳಕ್ಕಾಗಂಗಿಲ್ಲ. ಹೀಗಾಗಿ ಕೆಲವು ವಿಷಯದಾಗ ಮುಂದುವರಿಯಕ್ ಮುಂಚೆ 1000 ಸಲ ಯೋಚನೆ ಮಾಡ್ತೇನ. ಆದ್ರ ಹಿಂಗೆ ಆಕಿನ ಬಿಟ್ಕಂತ ಹೋದ್ರ ನಮಗ ಮುಂದ ಸಂಕಷ್ಟ ಅಲ್ವೇನ್ರಿ ಅವರ? ಕಾಲ ಕಾಲ ಬದಲಾಗೈತ. ಯಾವುದು ಮೊದಲಿನಂಗಿಲ್ಲ. ನಮ್ಮ ಮನಸ್ಸಲ್ಲಿರೋ ಮಾತು ಕೂಡ ಪ್ರಪಂಚಕ್ಕೆ ಗೊತ್ತಾಗತ್ತ. ಯಾವುದನ್ನು ಮುಚ್ಚಿಡಕ್ಕಾಗಂಗಿಲ್ಲ. ಎಲ್ಲಿ ಹೋಗಿದ್ದಿ ಪುಷ್ಪಣ್ಣ? ಎಲ್ಲಾರ ಹೋಗಕ್ಕಿನ್ನ ಮುಂಚೆ ಹೇಳ್ಬೇಕಲ್ವೇನು? ನಾ ಏನು ಹೈಸ್ಕೂಲ್ ಹೋಗು ಹುಡುಗಲ್ಲ. ಖರಾಬ್ ಸುದ್ದಿ ಬಂದಿತ್ತು ಧರ್ಮಣ್ಣ, ಅದನ್ನ ಸೆಟಲ್ಮೆಂಟ್ ಮಾಡಕ್ ಹೋಗಿದ್ನೆ. ಏನ್ ಸುದ್ದಿ? ಆ ವಿಕ್ರಾಂತ್ ಊರ್ ಖಾಲಿ ಮಾಡ್ತಾನಂತ ನಾವ್ ಅನ್ಕೊಂಡಿದ್ವಿ. ಅದ್ರ DC ಪಲ್ಲವಿ ಅವನ್ ಊರ್ ಖಾಲಿ ಮಾಡಿದಿರೋ ತರ ತಡದಾರ ಅಂತ ಸುದ್ದಿ ಬಂದಿತ್ತ. ಅದಕ್ಕ ಹೋಗಿದ್ನಿ. ಏನ್ ಮಾಡ್ಬಂದಿ? ಅದ ವಿಕ್ರಾಂತ್ ಡ್ರೈವರಿಗೆ 1 ಲಕ್ಷ ಕೊಟ್ಟು ಪ್ರಜ್ಞಾನ್ ಕೊಂದ ಮೇಲ 15 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ನಲ್ಲ. ವಿಕ್ರಾಂತ್ ಅಂದ ಪರ್ಸನಲ್ ಡ್ರೈವರ್ ನಂಜಪ್ಪ. ಪಾಪ ಅವನ್ ಹೆಂಡ್ತಿ ವಿಕ್ರಾಂತ್ ಆ ನಂಜಪ್ಪನಿಗೆ 1 ಲಕ್ಷ ಕೊಟ್ಟಿರುದ ಆಕೆ ಗೊತ್ತೈತೋ ಇಲ್ವೋ. ಅವ್ವ, ನಾ ಮಾಡಿದ್ದು ಬರೋಬರಿ ಐತಿ ಅಲ್ವೇನವ? ಉದಾಹರಣೆ ಹೇಳ್ತೀನಿ ಕೇಳೋ. ಒಂದ್ ವಾಡೆಯಲ್ಲಿ ಚೆನ್ನಾಗಿ ಅಡಿಗೆ ಮಾಡೋರು 4 ಮಂದಿ ಇರ್ತಾರ. ಆ 4 ಜನ ಅವ್ರದೇ ರೀತಿಯಾಗ ಅಡಿಗೆ ಮಾಡ್ತಾರ. ಒಂದೇ ರೀತಿ ಮಾಡೋದಿಲ್ಲ. ಸಾರಿನ ರುಚಿ ಬ್ಯಾರ್ ಬ್ಯಾರೇ ಇರ್ತೈತ. ಅದು ತಪ್ಪು ಅಂತ ಹೇಳಕ್ಕಾಗಂಗಿಲ್ಲ. ಅವ್ರವ್ರ ತಿಳುವಳಿಕೆ ತಕ್ಕಂಗ ಅಡಿಗೆ ಮಾಡಿರ್ತಾರ. ಅಂದ್ರ ನಾ ಮಾಡಿದ್ದು ಸರಿ ಇಲ್ಲನವ? ಬ್ಯಾರೆ ಏನ್ ಮಾಡ್ಬೇಕಿತ್ತ? ಸರಿ ಇಲ್ಲ ಅಂತಲ್ ಪುಷ್ಪ. ತಾತ್ಕಾಲಿಕ ಪರಿಹಾರ ಸಿಕ್ಕೈತಿ ನಿನ್ನಿಂದ. ಆದ್ರೆ ನಮಗ್ ಬೇಕಾಗಿರೋದು ಶಾಶ್ವತ ಪರಿಹಾರ. ಶಾಶ್ವತ ಪರಿಹಾರಕ್ಕ ಏನ್ ಮಾಡ್ಬೇಕವ? ಎಲ್ಲದಕ್ಕೂ ಪರಿಹಾರ ಅದ. ಹೇಳ್ತಾನ, ದೀಪ ಹಾರಿಸದಕ್ಕ ಬೇರುಗಾಳಿನೇ ಬೇಕಾಗಿಲ್ಲ, ತಂಗಾಳಿನೂ ಸಾಕಾಗ್ತದ.